ಸರ್ವ ಕನ್ನಡದ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಕರ್ನಾಟಕ ಸಿರಿಗನ್ನಡ ಸಿರಿ ರಾಜ್ಯ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯಿತು. ನಾವು ಮತ್ತು ನಮ್ಮ ಕುಟುಂಬ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆಲವು ಸ್ಮರಣೀಯ ನೆನಪುಗಳನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇವೆ. ಆತ್ಮೀಯರೇ, ದಿನಾಂಕ 23/11/2025 ಭಾನುವಾರ ಬೆಳಗ್ಗೆ ನಾವು ತುಮಕೂರಿನಿಂದ ನೇರವಾಗಿ ಚಿತ್ರದುರ್ಗ ಹೋಗಿ ಅಲ್ಲಿಂದ ದಾವಣಗೆರೆಗೆ ಹೋಗುವ ಹೊತ್ತಿಗೆ 9 ಗಂಟೆಯಾಗಿತ್ತು. ಆ ಸಮಯಕ್ಕೆ ಕಲಾಕುಂಚದ ಮುತ್ತೈದೆಯರಿಂದ ಎಲ್ಲರಿಗೂ ಕಂಕಣ ಕಟ್ಟುವುದು ಮತ್ತು ಕನ್ನಡ ಆರತಿ ಬೆಳಗುವುದರ ಮೂಲಕ ಎಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು. ಅನಂತರ ಚಹಾ ವಿರಾಮ ಹಾಗೂ ಲಘು ಉಪಹಾರದ ನಂತರ ಸುಮಾರು 10 ಗಂಟೆಯ ವೇಳೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಈ ಕಾರ್ಯಕ್ರಮ ಅತ್ಯಂತ ಅವಿಸ್ಮರಣೀಯವಾದುದು. ಈ ಕಾರ್ಯಕ್ರಮದ ಕೆಲವು ಸವಿ ನೆನಪುಗಳನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇವೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋ ನೋಡಿ ತಮಗೆ ಇಷ್ಟವಾದಲ್ಲಿ ಸಹಕರಿಸಿ, ಪ್ರೋತ್ಸಾಹಿಸಿ ಎಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಸ್ನೇಹಿತರೆ, ತಾವೀಗ ಗಮನಿಸುವಂಥದ್ದು ಎಲ್ಲರನ್ನೂ ಕೂಡ ಕಲಾಕುಂಚದ ಮುತ್ತೈದೆಯರು ಆರತಿ ಬೆಳಗುವುದರ ಮೂಲಕ ಸ್ವಾಗತ ಮಾಡುವುದನ್ನು ಕಾಣುತ್ತೇವೆ. ಯಾರು ಸನ್ಮಾನ ಆದ ಮೇಲೆ, ಕಾರ್ಯಕ್ರಮ ಆದ ಮೇಲೆ ಹೊರಗೆ ಹೋಗಬೇಕು. ನಿರಂತರವಾಗಿ ಕಾರ್ಯಕ್ರಮ ಇದ್ದೇ ಇರುತ್ತೆ. ಹೇಗೆ ಯುದ್ಧವನ್ನು ಮಾಡಬೇಕು, ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಯಾರು ಮಾಡ್ತಾ ಇರೋದು ಎಂಬುದಾಗಿ ಭಗವದ್ಗೀತೆಯನ್ನು ಬೋಧನೆ ಮಾಡಿದಂತಹ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದ ಮೊದಲ ಶ್ಲೋಕ ಇದು. ಏನು ಹೇಳ್ತಾ ಇದ್ದಾನೆ? ಬೇರುಗಳನ್ನು ಮೇಲೆ ಊರ್ಧ್ವಮುಖವಾಗಿ ಹೊಂದಿರುವಂತಹ ಬೇರುಗಳನ್ನು ಹೊಂದಿರುವಂತಹ ಈ ಜಗತ್ತು ಅಥವಾ ಸಂಸಾರ ಎನ್ನುವಂತಹ ವೃಕ್ಷ, ಅಶ್ವತ್ಥ ವೃಕ್ಷ, ಜೀವಗಳು ಎಂಬಂತಹ ಕೊಂಬೆಗಳನ್ನು ಅಧೋಮುಖವಾಗಿ ಹೊಂದಿದೆಯಲ್ಲ. ಆಧಾರ ಆದಷ್ಟು ಅದನ್ನವೇ ಪರಮಾತ್ಮ. ಅದನ್ನು ರಕ್ಷಿಸುವಂತಹ ವೇದಗಳೇ ಎಲೆಯ ರೂಪದಲ್ಲಿರುವಂತಹದ್ದು. ಯಾಕೆ ಈ ಮಾತು ನನಗೆ ಇಲ್ಲಿ ನೆನಪಾಗ್ತಾ ಇದೆ ಅಂತಂದರೆ, ಕಲಾಕುಂಚ ಎಂಬಂತಹ ಸಂಸ್ಥೆ
ಈ ದಾವಣಗೆರೆಯ ನೆಲದಲ್ಲಿ ಬೇರು ಬಿಟ್ಟು 35 ವರ್ಷ ಆಯಿತು. ಸುಮ್ಮನೆ ಒಂದು ಸಂಸ್ಥೆ ಹಾಗೆ ಬೆಳೆದು ಬಿಡುವುದಿಲ್ಲ. ಹಣೆಬಾಗಿಲಂತೆ ಅಲ್ಲಲ್ಲಿ ಹುಟ್ಟಿ ಅಲ್ಲಲ್ಲಿ ಮರೆಯಾಗುತ್ತಿರುವಂತಹ ಎಷ್ಟೋ ಸಂಘಟನೆಗಳನ್ನು ನಾವು ಕಂಡದ್ದಿದೆ. ಉದಾಹರಣೆಗಳಿದ್ದಾವೆ. ಏನೋ ಮಾಡಬೇಕು ಅಂದುಕೊಳ್ಳುವುದು, ಉಮೇದಿನಿಂದ ಒಂದು 4 ಜನ ಸೇರುವುದು, ದುಡ್ಡು ಮಾಡುವುದು, ಇವತ್ತು ಪ್ರಾರಂಭ ಮಾಡುವುದು, ನಾಳೆ ಅದನ್ನು ಮತ್ತೆ ಆ ಸಂಸ್ಥೆ ಇದೆ ಎನ್ನುವಂತಹ ವಿಳಾಸವೇ ಇಲ್ಲದೆ ಹೋದಂತಹ ಎಷ್ಟೋ ಸಂಸ್ಥೆಗಳು ಜಗತ್ತಿನಲ್ಲಿದೆ. ಆದರೆ ಕಲಾಕುಂಚ ತನ್ನ 35ನೇ ವರ್ಷದ ಆಚರಣೆಯನ್ನ ಮಾಡ್ತಾ ಇದ್ದೀವಿ ದಾವಣಗೆರೆ ನೆಲದಲ್ಲಿ ಅಂದರೆ ಇದಕ್ಕೊಂದು ನಿಮ್ಮ ಚಪ್ಪಾಳೆ ಬೇಡವೆ? ಅನ್ನೋದನ್ನು ನಾವು ಪ್ರತಿಯೊಬ್ಬರು ನೆನಪಿಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ನಮಗೆ ಆಂಗ್ಲ ಭಾಷೆ ಅಂತ ಕೂಡಲೇ ತುಂಬ ವ್ಯಾಮೋಹ. ಬೇರೆ ಭಾಷೆ ಕಲಿಯೋದು ತಪ್ಪಲ್ಲ. ನಮ್ಮ ಮಿದುಳಿನ ಚಾಕಚಕ್ಯತೆ, ಕಾರ್ಯಕ್ಷಮತೆಯನ್ನ ಅದು ಹೆಚ್ಚಿಸುತ್ತೆ ನಾವು ಬೇರೆ ಭಾಷೆ ಕಲಿತಾ ಹೋದ್ರೆ. ಆದರೆ ನಮ್ಮ ಭಾಷೆಯನ್ನು ನಾವು ಮರಿಬಾರ್ದು. ಎಲ್ಲರಿಗೂ ಅಭಿಮಾನ ಇರುತ್ತೆ, ಇಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಗೌರವಾನ್ವಿತರಿಗೆ ಆತ್ಮೀಯ ಸನ್ಮಾನ. ನಂತರ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂತಹ ವಿವಿಧ ಕ್ಷೇತ್ರದ ಸುಮಾರು 240 ಸಾಧಕರಿಗೆ ಪ್ರತಿಯೊಬ್ಬರಿಗೂ ಸರದಿ ಸಾಲಿನಲ್ಲಿ ಒಬ್ಬೊಬ್ಬರಿಗೆ ಪುಷ್ಪಮಾಲಿಕೆ ಹಾಗೂ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡುವುದರ ಮೂಲಕ ಎಲ್ಲರಿಗೂ ಕೂಡ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಹೃದಯ ಸ್ಪರ್ಶಿಯಾಗಿ ಅವರನ್ನು ಅಭಿನಂದಿಸಲಾಯಿತು, ಗೌರವಿಸಲಾಯಿತು. ಹೇಳೋದಷ್ಟೇ ಇಂಗ್ಲೀಷ್ನಲ್ಲಿ ಹಾಕ್ತೇನೆ, ತಪ್ಪನ್ನು ಹೇಳಿದೆ ಕನ್ನಡದಲ್ಲೂ ಹಾಕ್ತೇನೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೇಳಿದ್ರೆ ಕೆಲವರು ನಾವೆಲ್ಲ ಕನ್ನಡದವರು, ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ನಮಗೆ, ಮತ್ತು ಓದಲಿಕ್ಕೂ ಬರಲ್ಲ. ಹಾಗಾಗಿ ಕನ್ನಡದಲ್ಲೇ ಹಾಕಿ, ಕನ್ನಡದಲ್ಲೇ ಮಾಡಿ. ನಾವು ನಮ್ಮ ಭಾಷೆ ನಾವು ತೊಂದರೆ ನಿಮಗೆ. ನಾನು ಪ್ರತಿಯೊಬ್ಬರಿಗೂ ಕೇಳ್ತೀನಿ, ಕಾಣೆ ಅಂದರೆ ನಮ್ಮ ನಾಡೆ, ನಮ್ಮ ನುಡಿ, ನಮ್ಮ ಭಾಷೆ ಪ್ರೀತಿಯಿಂದ ಜಯಿಸಬೇಕು. ಈಗ ದೇಶದಲ್ಲಿ ಯಾವ ರೀತಿ ಒಂದು ಲೋಪ ಇರಬಾರ್ದು, ಇನ್ನೊಬ್ಬರನ್ನ ಒಂದು ದೋಷನೂ ಮಾಡಬಾರ್ದು. ಆ ವಿಶ್ವಾಸ ತಗೊಂಡು ಹೋದಾಗ ಅದಕ್ಕೆಲ್ಲ ರೀತಿಯು ಸಕ್ಸಸ್ ಆಗಿ ಆಗುತ್ತೆ. ನೀವು ಪ್ರಶಸ್ತಿ ಬಂದವರು ಎಲ್ಲ ಒಂದು ಉತ್ತಮ ಸಾಧನೆ ಮಾಡಿದಂಥವ್ರು. ನಿಮಗೂ ದೇವತಾನುಗಳಿಲ್ಲ, ತಾಯಿ ಎಲ್ಲರಿಗೂ ಇರಲಿ, ನಮಗೂ ಇರಲಿ, ನಮ್ಮ ನಾಡಿನ ಎಲ್ಲರಿಗೂ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಆಗಾಗಲೇ ಹೇಳಿದ್ದೀನಿ ಪ್ರಸ್ತಾವನೆಯಲ್ಲಿ, 35 ವರ್ಷದಿಂದ ನಿರಂತರವಾಗಿ ಉಚಿತವಾಗಿ ಚಿತ್ರ ಬರೆಯುವ ಸ್ಪರ್ಧೆ, ಕವನ ಬರೆಯುವ ಸ್ಪರ್ಧೆ, ಕತೆ ಬರೆಯುವ ಸ್ಪರ್ಧೆ, ಪ್ರಬಂಧ ಬರೆಯುವ ಸ್ಪರ್ಧೆ ನಿರಂತರವಾಗಿ ಮಾಡ್ತಾ ಇದ್ದೀವಿ. ವರ್ಷ ಪೂರ್ತಿ ಇದ್ದೇ ಇರುತ್ತೆ. ಹಾಗಾಗಿ ಕಲಾಕುಂಚ ಒಂದು ಮೇಲ್ಗಡೆ 4 ಹೆಸರಿದೆ: ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಸಂಸ್ಕಾರ ಬೇಕೇ ಬೇಕು. ಈ ಹಂತದಲ್ಲಿ ಕಲಾಕುಂಚ ನಿರಂತರವಾಗಿ ಕಲಾಕುಂಚದ ಅಧ್ಯಕ್ಷರಾದ KH ಮಂಜುನಾಥ್ ಅವರು, ಹೇಮಾಶಾಂತ ಪೂಜಾರಿಯರು, ನಮ್ಮ ಧರ್ಮಪತ್ನಿ ಶ್ರೀಮತಿ ಜ್ಯೋತಿ ಗಣೇಶನವರು ಎಲ್ಲರೂ ಕೈ ಜೋಡಿಸಿ ಅಬ್ದುಲ್ ಸತ್ತರ್ ಸಾಬ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ದೇವರ ದಯದಿಂದ 35 ವರ್ಷ ನಡೀತಾ ಇದೆ. ಈಗಾಗಲೇ ಕಿರಣ್ ಪೈ ಅವರು ಮಾತಾಡಿದರು. ಅನೇಕ ಸಂಘ ಸಂಸ್ಥೆಗಳು 1 ವರ್ಷ, 2 ವರ್ಷ, 3 ವರ್ಷ ಮಾಡ್ತಾರೆ, ಆಮೇಲೆ ತಣ್ಣಗಾಗೋದು, ಅದು ಬಿದ್ದೋಗುತ್ತೆ. ದೇವರ ದಯೆಯಿಂದ ಕಲಾಕುಂಚ ಮಾತ್ರ ನಿರಂತರವಾಗಿ ನಮ್ಮ ದೇವರ ಸೇವೆ, ಸಾಂಸ್ಕೃತಿಕ ಚಟುವಟಿಕೆಯೇ ದೇವರ ಸೇವೆ. ಭಾಗವಹಿಸಿದ, ಸಹಕರಿಸಿದ, ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳು.